ಬಿಜೆಪಿಯಲ್ಲಿ ಭಿನ್ನಮತದ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳ ಹಿಂದೆಯಷ್ಟೇ ಯತ್ನಾಳ್ ಅಂಡ್ ಟೀಮ್ ದೆಹಲಿಗೆ ಆಗಮಿಸಿರುವಂಥದ್ದು. ಯತ್ನಾಳ್ ಅವರ ಅಂದರೆ ಹಿರಿಯ ನಾಯಕ ಯತ್ನಾಳ್ ಅವರು ಏನಿದ್ದಾರೆ ಅವರ ಜೊತೆ ಬಂದಿರತಕ್ಕಂತಹ ಹರಿಹರ ಶಾಸಕರಾದಂಥ BP ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಲಿಕ್ಕೆ. ಸರ್, ಮೊದಲಿಗೆ ಏನು ಭಿನ್ನಮತದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥದ್ದು. ರಾಜನಾಥ್ ಸಿಂಗ್ ಅವರನ್ನು ಕೂಡ ಭೇಟಿಯಾಗಿರುವಂಥದ್ದು ತಾವೆಲ್ಲರೂ ಕೂಡ. ನಾವು ವಕ್ಫ್ ಕಾಯ್ದೆ ರದ್ದಾಗಬೇಕು, ದೇಶದ ಹಿಂದೂಗಳ ಮೇಲೆ, ಹಿಂದೂ ಮಠಗಳ ಮೇಲೆ, ಹಿಂದೂ ದೇವಸ್ಥಾನಗಳ ಮೇಲೆ ವಕ್ಫ್ ಅಂತಕ್ಕಂಥ ಒಂದು ಕ್ಯಾನ್ಸರ್ ಕಾಯಿಲೆಯಿಂದ ಇವತ್ತು ವಕ್ಫ್ ಇಲಾಖೆಗೆ ಇವೆಲ್ಲವೂ ಸೇರ್ತಾ ಇದೆ ಅಂಥೇಳಿ ಏನು ಬಿಜಾಪುರ ಬೀದರ್ನಲ್ಲಿ ಈ ವಿಚಾರ ಪ್ರಾರಂಭ ಆಯಿತು. ಆ ಹೋರಾಟವನ್ನು ಯತ್ನಾಳವರು ಬಿಜಾಪುರದಲ್ಲಿ 4 ದಿನಗಳ ಕಾಲ ಉಪವಾಸ ಧರಣಿಯನ್ನು ಮಾಡೋದರ ಮೂಲಕ ಆ ಒಂದು ಧರಣಿಗೆ ನಮ್ಮ ನಾಯಕರಾದಂಥ ಪ್ರಹ್ಲಾದ್ ಜೋಶಿಯವರು, ಅದರ ಜೊತೆಗೆ ಸತತವಾಗಿ 4 ದಿನಗಳ ಕಾಲ ಕೇಂದ್ರ ಸಚಿವೆ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಕೂಡ ಆ ಧರಣಿಯ ಈ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ನೋಡಿದಂಥ ಜಗದಾಂಬಿಕಾ ಪಾಲ್ಗೆ ಅನ್ನಿಸ್ತು, ಇದು ದೇಶಾದ್ಯಂತ ಇದೆ, ವಕ್ಫ್ ಅಂತಕ್ಕಂಥದ್ದು ದೇಶಾದ್ಯಂತ ಇರತಕ್ಕಂಥ ಒಂದು ಕ್ಯಾನ್ಸರ್ ಅಂತೇಳಿ ಅವ್ರಿಗೆ ಅನುಭವ ಆಗಿ ಅವರು ಆ ಸಂದರ್ಭದಲ್ಲಿ ತಿಳಿಸಿದರು. ಕರ್ನಾಟಕ ರಾಜ್ಯದಲ್ಲಿ ವಕ್ಫಿಂದ ಏನೇನು ಅನ್ಯಾಯ ಆಗಿದೆ, ನೀವು ದಾಖಲೆ ಸಮೇತ ನಮ್ಮ ದೆಹಲಿಗೆ ಬಂದು ನಮಗೆ ಮಾಹಿತಿ ಕೊಡಿ ಅಂಥೇಳಿ ಅವ್ರು ಹೇಳಿದರು. ಅವ್ರು ಹೇಳಿದ ತಕ್ಷಣ ಬಸನಗೌಡ ಪಾಟೀಲ್, ಯತ್ನಾಳ್ ಅವರು, ಜಾರಕಿಹೊಳಿ ಅವರು, ನಮ್ಮೆಲ್ಲ ತಂಡ ಎಲ್ಲ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಸಾವಿರ ಎಕರೆಗಳು ವಕ್ಫಿಗೆ ಸೇರಿದೆ ಅಂತಕ್ಕಂಥದ್ದು ಗೊತ್ತಾದಂಥ ಸಂದರ್ಭದಲ್ಲಿ ಆ ಎಲ್ಲ ಮಾಹಿತಿಯನ್ನು ಜಗದಾಂಬಿಕಾ ಪಾಲ್ರವರಿಗೆ ಮುಟ್ಟಿಸ್ಲಿಕ್ಕೆ ಅಂತೇಳಿ ನಾವು ಬರುವ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸ್ ಬಂತು. ನಮ್ಮ ಕೇಂದ್ರ ನಾಯಕರಿಂದ, ಶಿಸ್ತು ಸಮಿತಿಯಿಂದ ನೋಟಿಸ್ ಬಂತು. ನಾವು 100ಕ್ಕೆ 100 ದೆಹಲಿ ಪ್ರವಾಸ ವಕ್ಫ್ ವಿಚಾರವಾಗಿ ಒಂದೇ ನಾವು ಇಟ್ಕೊಂಡಿರ್ತಕ್ಕಂಥದ್ದು. ಸರ್, ಈಗ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತಹ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಬಿಜೆಪಿಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅನ್ನೋಂಥ ಮಾತನ್ನು ಯತ್ನಾಳ್ ಅವರು ಕೂಡ ನೋಡಿ. ನಾವು ರಾಜನಾಥ್ ಸಿಂಗ್ ಅವರ ಬಳಿ ಹೋದಂಥ ವಿಚಾರ ವಕ್ಫ್ನಿಂದ ಬರೀ ನಮ್ಮ ರಾಜ್ಯಕ್ಕಲ್ಲ, ರಾಷ್ಟ್ರದಲ್ಲೇ ಬಹಳಷ್ಟು ಸಮಸ್ಯೆ ಆಗ್ತದೆ. ನೀವು ಕೂಡ ಈ ವಕ್ಫ್ ವಿಚಾರವಾಗಿ ಜಗದಾಂಬಿಕಾ ಪಾಲ್ರವ್ರ ಹತ್ರ ಕೂಡ ಮಾತಾಡಬೇಕು, ಎಲ್ಲ ಕೇಂದ್ರ ನಾಯಕರ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ಈ ವಕ್ಫ್ ಕಾಯ್ದೆಯನ್ನು ರದ್ದು ಮಾಡಲಿಕ್ಕೆ ನಮಗೆ ಸಹಕಾರ ಕೊಡಿ ಅಂತೇಳಿ ನಾವು ಕೇಳಿರ್ತಕ್ಕಂಥದ್ದು 100ಕ್ಕೆ 100 ಆ ವಿಚಾರ. ಭಿನ್ನಮತದ ಬಗ್ಗೆ ಕೂಡ ಮಾತನಾಡಿದ್ವಿ. ಒಂದು ನಿಮಿಷ, ಅದಾದ ನಂತರ ಮತ್ತೇನು ವಿಷಯ ಅಂತೇಳಿ ರಾಜನಾಥ್ ಸಿಂಗ್ ಕರ್ನಾಟಕ ರಾಜಕೀಯ ಹೇಗಿದೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನಾವು ರಾಜನಾಥ್ ಸಿಂಗ್ ಅವರ ಬಳಿ ನಾವು ಮಾತನಾಡಿದ್ವಿ. ಯಾಕೆಂದರೆ ರಾಜನಾಥ್ ಸಿಂಗ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಕರ್ನಾಟಕದ ರಾಜಕೀಯದ ಎಲ್ಲ ಆ್ಯಂಗಲ್ಗಳು ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು, ಎಲ್ಲ ನಾಯಕರ ನಡವಳಿಕೆಗಳು ಕೂಡ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು. ಯಡಿಯೂರಪ್ಪನವ್ರಿಗೆ ಮರುಜೀವವನ್ನು ಕೊಟ್ಟಂಥವರು ರಾಜನಾಥ್ ಸಿಂಗ್ ಅವರು. ಹಾಗಾಗಿ ಅವರಿಗೆ ಸಂಪೂರ್ಣವಾದಂಥ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಚಿತ್ರಣ ಇದೆ ಅನ್ನೋ ಕಾರಣದಿಂದ ಅವ್ರ ಜೊತೆ ಕೂಡ ನಾವು ಚರ್ಚೆ ಮಾಡಿದ್ವಿ. ಸರ್, ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯ ಮಾತು ಕೇಳಿ ಬರ್ತಾ ಇದೆ. ಏನು ರಾಜ್ಯ ಮಟ್ಟದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಸಭೆ ಕೂಡ ಆಗಿರುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ರಾಜ್ಯ ಮಟ್ಟದ ಸಭೆ ಅಂದರೆ ಯಾವ್ದ್ರಿ ಅದು ವಿಜೇಂದ್ರ ಮಾಡಿಕೊಂಡಿರ್ತಕ್ಕಂಥ ಅವನ ಚೇಲ ತಂಡ. ನಿಜವಾಗಿ ಇಡೀ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಮುಖಂಡರಿಗಲ್ಲಿ ಅವಕಾಶ ಇಲ್ಲ. ಅವನ ಚೇಲಗಳ ಮೂಲಕ ಇವತ್ತು ಕರ್ನಾಟಕ ಭಾರತೀಯ ಜನತಾ ಪಕ್ಷವನ್ನು, ಅದರ ಜೊತೆಗೆ ಎಲ್ಲ ಜಿಲ್ಲಾ ಘಟಕಗಳನ್ನು ಕೂಡ ಅವ್ರ ಚೇಲಗಳನ್ನು ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ಮೀಟಿಂಗ್, ಆ ಮೀಟಿಂಗಿಗೆ ಅರ್ಥ ಇಲ್ಲ. ಇದನ್ನೆಲ್ಲ ಕೇಂದ್ರ ನಾಯಕರು ಗಮನಿಸಬೇಕು. ತತ್ಕ್ಷಣ ಭ್ರಷ್ಟಾಚಾರಿ ಪಾರ್ಲಿಮೆಂಟ್ರಿ ಬೋರ್ಡ್ ಸದಸ್ಯ ಅಂತ ಯಡಿಯೂರಪ್ಪನವ್ರನ್ನ, ಅದ್ರ ಜೊತೆ ರಾಜ್ಯಾಧ್ಯಕ್ಷನ ವಿಜಯೇಂದ್ರ ಅವ್ರನ್ನ ತಕ್ಷಣ ಬದಲಾಯಿಸಿ ಪಕ್ಷವನ್ನು ಉಳಿಸಬೇಕು. ಕರ್ನಾಟಕವನ್ನು ಬಲಿಷ್ಠವಾಗಿ ಕಟ್ಟಲಿಕ್ಕೆ, ಕರ್ನಾಟಕದ ಭಾರತೀಯ ಜನತಾ ಪಕ್ಷವನ್ನು ಬಲಿಷ್ಠವಾಗಿ ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಅಂತೇಳಿ ನಾವು ಮನವಿಯನ್ನು ಅರ್ಪಿಸ್ತೀವಿ. ನಿಮ್ಮ ಹೋರಾಟ ಈಗ ನಾಯಕತ್ವದ ಬದಲಾವಣೆಯ ವಿರುದ್ಧವಾ ಅಥವಾ ಏನು ಪಕ್ಷದಲ್ಲಿ ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು? ಸ್ವಾಮಿ, ನಾನು ಪಕ್ಷದಲ್ಲಿ ಗುರುತಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು
ಎಂಬತ್ತ್ಮೂರರಲ್ಲಿ ನಗರಸಭಾ ಸದಸ್ಯನಾಗಿ ರಾಜಕೀಯ ಪ್ರವೇಶ ಮಾಡಿದಂಥವನು. 83, ಇಲ್ಲಿಗೆ 41 ವರ್ಷದ ಕೆಳಗೆ ನಗರಸಭಾ ಸದಸ್ಯನಾದವನು. ನಂತರ 8 ವಿಧಾನಸಭೆ ಚುನಾವಣೆಗಳನ್ನು ನಾನು ಫೇಸ್ ಮಾಡಿರ್ತಕ್ಕಂಥವನು. 2ನೇ ಬಾರಿ ಶಾಸಕನಾಗಿರ್ತಕ್ಕಂಥವನು. ನನಗೆ ಈ ರೀತಿಯ ವಿಚಾರಗಳಿಂದ ಗುರುತಿಸ್ಕೊಳ್ತಕ್ಕಂಥ ಅವಶ್ಯಕತೆ ನನಗೇನೂ ಇಲ್ಲ. ನಾವು ಪ್ರಾಮಾಣಿಕವಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಳ್ಳೆಯದಾಗಬೇಕು, ಪಕ್ಷದ ನಿಷ್ಠಾವಂತರು ಇರಬೇಕು, ಭ್ರಷ್ಟಾಚಾರ ಮುಕ್ತ ಭಾರತೀಯ ಜನತಾ ಪಕ್ಷ ಆಗಬೇಕು ಅಂತಕ್ಕಂಥದ್ದು ಒಂದೇ ನಮ್ಮ ಗುರಿ. ಧನ್ಯವಾದ. ನಾಯಕತ್ವ ಬದಲಾವಣೆ ಆದರೆ ಯಾರಾಗ್ತಾರೆ ಸ್ವಾಮಿ? ಯಾರನ್ನಾದರೂ ಮಾಡಲಿ, ನಮಗೆ ಯಾವುದೇ ಒಬ್ಬ ವ್ಯಕ್ತಿಯ ಹಿಂಬಾಲಕರು ನಾವಲ್ಲ. ಆದರೆ ಪ್ರಾಮಾಣಿಕವಾದಂಥ ಒಬ್ಬ ನಾಯಕನನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷದನ್ನು ಜವಾಬ್ದಾರಿಯಾಗಿ ಕೊಡಬೇಕು ಅಂತ ಅದು ನಾನು ಹೇಳಿದ್ದಲ್ಲ, ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. ವಿಜೇಂದ್ರ, ನಾನು ಕೊಟ್ಟ ಭಿಕ್ಷೆ ನಾಗರಾಜ್ ಗೌಡನ್ನೇನಾದರೂ ಅಭ್ಯರ್ಥಿಯಾಗಿ ನಾವು ಮಾಡಿದರೆ 25,000ದಲ್ಲಿ ಗೆಲ್ತಿದ್ದ. ಹೊಂದಾಣಿಕೆ ರಾಜಕೀಯ ಅಲ್ವಾ? ಶಿವಶಂಕರಪ್ಪನವರು ಶಿವಮೊಗ್ಗಕ್ಕೆ ಹೋಗಿ ರಾಘವೇಂದ್ರನನ್ನು ಸಂಸದರನ್ನಾಗಿ ಮಾಡಿ ಅಂತೇಳಿದ್ದು ಹೊಂದಾಣಿಕೆ ರಾಜಕೀಯ ಅಲ್ವಾ? ಸುಮಾರು 60-70 ಕಾಡು ಪ್ರಾಣಿಗಳನ್ನು ತನ್ನ ಕಾರ್ಖಾನೆಯಲ್ಲಿ ಸಾಕಿಕೊಂಡಿದ್ದು, ಆ ಒಂದು ಕೇಸನ್ನು ಕೂಡ ಬಿ ರಿಪೋರ್ಟ್ ಹಾಕಿದ್ದು ಯಡಿಯೂರಪ್ಪನವರ ಮಾರ್ಗದರ್ಶನದಿಂದ ಬೊಮ್ಮಾಯಿಯವರು ಸರ್ಕಾರದಲ್ಲಿ. ಇದು ಹೊಂದಾಣಿಕೆ ರಾಜಕೀಯ ಅಲ್ವಾ? ಇದು ಹೇಗೆ ಹೊಂದಾಣಿಕೆ ಇದೆ ಅಂದರೆ, ಇವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಇವ್ರು ಮಾಡಿರ್ತಕ್ಕಂಥ ಅಸಹ್ಯ ಕೃತ್ಯಗಳನ್ನು ಕಾಂಗ್ರೆಸ್ನವ್ರು ಹೇಳಬಾರ್ದು. ಕಾಂಗ್ರೆಸ್ ನಾಯಕರುಗಳು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಅಸಹ್ಯಗಳನ್ನು ನಮ್ಮ ಪಕ್ಷದಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇದೊಂದು ವ್ಯವಸ್ಥಿತ ಒಂದು ತಂಡ. ಈ ಒಂದು ವ್ಯವಸ್ಥಿತ ತಂಡಕ್ಕೆ ಪಕ್ಷ ಇಲ್ಲ, ಧರ್ಮ ಇಲ್ಲ, ಯಾವುದೂ ಇಲ್ಲ. ಇದಕ್ಕೇನಪ್ಪ, ನಾವೆಲ್ಲರೂ ಒಂದು, ಭ್ರಷ್ಟಾಚಾರ ಮಾಡಿರೋರು ನಾವೆಲ್ಲ ಒಂದು, ನಾವು ನೀವು ಸುಖವಾಗಿರೋಣ ಅಂತಕ್ಕಂಥದ್ದು. ಇದು ಪಕ್ಷ ಅಲ್ಲ, ಇದು ಎಲ್ಲ ಪಕ್ಷದ ಮುಖಂಡರುಗಳು ಇದನ್ನು ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಶಿಸ್ತು ಸಮಿತಿ ಈಗ ಏನು ಇವರನ್ನು ಯತ್ನಾಳ್ ಅವರನ್ನು ಕರೆದಿರುವಂಥದ್ದು. ಇದರ ನಂತರದಲ್ಲಿ ಶಿಸ್ತು ಸಮಿತಿಯಿಂದ ಏನು ಇದರ ವಿರುದ್ಧ ಅಂದರೆ ಯತ್ನಾಳ್ ಅವರ ವಿರುದ್ಧ ಒಂದು ಆದೇಶ ಅಥವಾ ಮತ್ತೊಂದು ಸೂಚನೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ನಡೆ ಏನಿರುತ್ತೆ? ನೋಡಿ, ಯಾವುದೇ ಕಾರಣಕ್ಕೂ ಸತ್ಯಕ್ಕೆ ನ್ಯಾಯಕ್ಕೆ ಜಯ ಇದೆ, ಅನ್ಯಾಯಕ್ಕೆ ತಾತ್ಕಾಲಿಕ ಲಾಭ. ನಮಗೆ ವಿಶ್ವಾಸ ಇದೆ, ನಮ್ಮ ಪಕ್ಷದ ನಾಯಕರು ದೇಶದ ಮೂಲೆ ಮೂಲೆಗಳಲ್ಲಿ ಆಗ್ತಕ್ಕಂಥ ವಿಚಾರಗಳನ್ನು ತಿಳಿಯುವ ಒಂದು ಶಕ್ತಿ, ಸಾಮರ್ಥ್ಯ ನಮ್ಮ ಪಕ್ಷದ ಮುಖಂಡರಿಗಿದೆ. ಇವತ್ತು ನರೇಂದ್ರ ಮೋದಿಜಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ನಡ್ಡಾ ಇರ್ಬೋದು, ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ. ಅವರಿಗೆ ಸಂಪೂರ್ಣವಾಗಿ ಸತ್ಯವನ್ನು ತಿಳಿದು ನಮಗೆ ನ್ಯಾಯ ಕೊಡ್ತಾರೆ. ಯತ್ನಾಳ್ ಅವರಿಗೆ ಈ ಕಾರಣಕ್ಕೆ ಪಕ್ಷದಿಂದ ವಜಾ ಮಾಡೋ ಪ್ರಶ್ನೆ ಇಲ್ಲ. ನೋಟಿಸ್ ಕೊಟ್ಟಿದ್ದಾರೆ, ನಾವು ಹೇಳ್ತೀವಿ. ನಾವು ಹಿಂದೂಗಳ ಪರವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ನಾವು ದೇವಸ್ಥಾನ ಉಳಿಸ್ಲಿಕ್ಕೆ ಹೋಗ್ತಾಯಿದ್ದೀವಿ, ಮಠ ಮಾನ್ಯಗಳನ್ನು ಕಾಪಾಡೋಕ್ಕೆ ಹೋಗ್ತಾಯಿದ್ದೀವಿ. ಈ ಶಕ್ತಿ ರಾಜ್ಯಾಧ್ಯಕ್ಷರಿಗೆ ಇಲ್ಲ. ಹಾಗಾಗಿ ಅನಿವಾರ್ಯ ಇದೆ, ನಾವು ಹೋರಾಟ ಕೈಗೆತ್ಕೋಬೇಕಾಗಿದೆ. ನಾವು ಕೈಗೆತ್ಕೊಂಡಿದ್ದೀವಿ. ಇದನ್ನು ಸಹಿಸದ ಯಡಿಯೂರಪ್ಪನವರು, ವಿಜೇಂದ್ರ ಈ ರೀತಿ ತಮಗೆ ದೂರ ತಲಿಸಿದ್ದಾರೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ತಿಳಿಸ್ತೀವಿ. ಸರ್, ಯತ್ನಾಳ್ ಅವರ ಜೊತೆ ಸೇರಿ ಯಾರನ್ನ ಭೇಟಿ ಆಗ್ತೀರಿ ಸರ್? ಹೈಕಮಾಂಡ್ ಭೇಟಿ ಆಗ್ತೀರಾ? ನೋಡಿ, ನಾವು ಹೈಕಮಾಂಡ್ ಭೇಟಿಯಾಗೋ ಉದ್ದೇಶನೇ ನಮಗಿಲ್ಲ. ನಮಗೆ ಈಗ ವಕ್ಫ್ ವಿಚಾರವಾಗಿ ನಮಗೆ ದೇವರೇ ಅಂದರೆ ಜಗದಾಂಬಿಕಾ ಪಾಲ್, ನಮಗೆ ಆ ಸಮಿತಿಯ ತೀರ್ಮಾನ ನಮಗೆ ಅತಿ ಮುಖ್ಯ. ಹಾಗಾಗಿ ನಾವು ಬಂದಿರತಕ್ಕಂಥದ್ದು ಜಗದಾಂಬಿಕಾ ಪಾಲ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ JPCಯ ಸದಸ್ಯರುಗಳನ್ನು ಭೇಟಿ ಆಗಬೇಕು. ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಮ್ಮೆಲ್ಲ ಮಾಹಿತಿಯನ್ನು ನೀಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಬಂದಿದ್ದೀವಿ. ಯಾವುದೇ ನಾಯಕರ ಭೇಟಿಗೆ ನಾವು ಕಾಲಾವಕಾಶ ಕೇಳೇ ಇಲ್ವಲ್ಲ. ಅಕಸ್ಮಾತ್ ಅವರು ಅವಕಾಶವನ್ನು ಕೊಟ್ಟರೆ ಹೋಗ್ತೀವಿ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಯಡಿಯೂರಪ್ಪನವರು ಮಾಡಿರ್ತಕ್ಕಂಥ ವಿಚಾರಗಳನ್ನು ಅವರ ಮನಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಕರ್ನಾಟಕ ಭಾರತೀಯ ಜನತಾ ಪಕ್ಷವನ್ನು ಉಳಿಸ್ಲಿಕ್ಕೆ ನಾವು ಹೋರಾಟ ಮಾಡ್ತೀವಿ. ಧನ್ಯವಾದಗಳು ಸರ್. ಇದಿಷ್ಟು ಏನು BP ಹರೀಶ್ ಅವರ ಮಾತಾಗಿರುವಂಥದ್ದು. ಅಂದರೆ BJPಯಲ್ಲಿ ಒಂದಷ್ಟು ಗೊಂದಲ ಇದೆ, ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಗೊಂದಲಗಳಿದೆ. ಆ ಗೊಂದಲಗಳನ್ನು ನಿವಾರಣೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡುವಂತಹ ನಿಟ್ಟಿನಲ್ಲಿ ಕೆಲವರನ್ನು ಭೇಟಿಯಾಗಿದ್ದೀವಿ, ಮಾತುಕತೆಯನ್ನು ಕೂಡ ನಡೆಸಿದ್ದೀವಿ. ಇದರ ಜೊತೆಗೆ ಏನು ಯತ್ನಾಳ್ ಅವರ ಪರವಾಗಿ ನಾವು ನಿಲ್ತೀವಿ ಎನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿರುದ್ದೇಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.